ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡುವ ವ್ಯಕ್ತಿಯಲ್ಲ. ಸಿಎಂ ಆಗಿ ಇರ್ತಾರೆ, ಇಲ್ಲದಿದ್ರೆ ಬಂಡಾಯ ಹೇಳ್ತಾರೆ. ಕುರ್ಚಿ ಕಿತ್ತಾಟದ ಬಗ್ಗೆ ಮಾಜಿ ಸಿಎಂ ಶೆಟ್ಟರ್ ಬಾಂಬ್ ಸಿಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ತರ್ತಾರೆ. ದಲಿತ ಸಮುದಾಯಕ್ಕೆ ಸಿಎಂ ಹುದ್ದೆ ಸಿಗಲಿ ಅಂತಾರೆ. ಸಿದ್ದರಾಮಯ್ಯ ಮುಖ್ಯ ಉದ್ದೇಶ ಡಿಕೆಶಿ ಸಿಎಂ ಆಗಬಾರದು ಅಂದಿದ್ದಾರೆ. ಬದಲಾವಣೆ ಆಗ್ತಾರೋ ಬಿಡ್ತಾರೋ, ಸಿದ್ದರಾಮಯ್ಯ ಅಂತೂ ಅವ್ರ ಅಧಿಕಾರ ಬಿಟ್ಟು ಕೊಡುವಂತ ವ್ಯಕ್ತಿ ಅಲ್ಲ ಆತ. ಸಿದ್ದರಾಮಯ್ಯ ನೇಚರ್ ಹೆಂಗಂದ್ರೆ, ಈಗ ಅವ್ರು ಹೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ, ಈಗ ಹೈಕಮಾಂಡ್ ಹೇಳ್ದಂಗೆ ಆಯ್ತು. ಹೈಕಮಾಂಡ್ ಹೇಳ್ದಂಗೆ ಏನೋ ಚೇಂಜ್ ಆದ್ರೂ ಅವ್ರು ತಾವು ಹೇಳಿದಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆಗದೇ ಇದ್ರೆ ಬಂಡಾಯ, ಸರ್ಕಾರ ಪತನ, ಇಷ್ಟೇ. ಅದಕ್ಕೆ ಅವ್ರ ಹೆಸರು ಮುಂದೆ ತಗೊಂಡ್ಬರ್ತಾರೆ. ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ಮುಂದೆ ತಗೊಂಡ್ಬರ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇಷ್ಟೇ ಇದು. ಇದಕ್ಕಾಗಿ ಸಿದ್ದರಾಮಯ್ಯ ಹಿಂದೆ JDS ಕೈ ಕೊಟ್ಟು ಹೊರಗೆ ಬಂದಂತವ್ರು ಅವರು. JDS ಈಗ ಕಾಂಗ್ರೆಸ್ ಅವ್ರನ್ನ ಹೊರಗಿನಿಂದ ಬಂದಂತವ್ರನ್ನ 5 ವರ್ಷ ಮುಖ್ಯಮಂತ್ರಿ ಮತ್ತೆ 2 ವರ್ಷ ಮುಖ್ಯಮಂತ್ರಿ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಗೆ ಯಾವ ಕೈ ಕೊಟ್ಟು ಹೋಗ್ತಾರೆ ಗೊತ್ತಿಲ್ಲ ನೋಡ್ರಿ. ಕುರ್ಚಿ ಕಿತ್ತಾಟದ ಬಗ್ಗೆ ಮಾಜಿ ಸಿಎಂ ಶೆಟ್ಟರ್ ಬಾಂಬ್ ಸಿಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ತರ್ತಾರೆ. ದಲಿತ ಸಮುದಾಯಕ್ಕೆ ಸಿಎಂ ಹುದ್ದೆ ಸಿಗಲಿ ಅಂತಾರೆ. ಸಿದ್ದರಾಮಯ್ಯ ಮುಖ್ಯ ಉದ್ದೇಶ ಡಿಕೆಶಿ ಸಿಎಂ ಆಗಬಾರದು ಅಂದಿದ್ದಾರೆ. ಬದಲಾವಣೆ ಆಗ್ತಾರೋ ಬಿಡ್ತಾರೋ, ಸಿದ್ದರಾಮಯ್ಯ ಅಂತೂ ಅವ್ರ ಅಧಿಕಾರ ಬಿಟ್ಟು ಕೊಡುವಂತ ವ್ಯಕ್ತಿ ಅಲ್ಲ ಆತ. ಸಿದ್ದರಾಮಯ್ಯ ನೇಚರ್ ಹೆಂಗಂದ್ರೆ, ಈಗ ಅವ್ರು ಹೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ, ಈಗ ಹೈಕಮಾಂಡ್ ಹೇಳ್ದಂಗೆ ಆಯ್ತು. ಹೈಕಮಾಂಡ್ ಹೇಳ್ದಂಗೆ ಏನೋ ಚೇಂಜ್ ಆದ್ರೂ ಅವ್ರು ತಾವು ಹೇಳಿದಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆಗದೇ ಇದ್ರೆ ಬಂಡಾಯ, ಸರ್ಕಾರ ಪತನ, ಇಷ್ಟೇ. ಅದಕ್ಕೆ ಅವ್ರ ಹೆಸರು ಮುಂದೆ ತಗೊಂಡ್ಬರ್ತಾರೆ. ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ಮುಂದೆ ತಗೊಂಡ್ಬರ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇಷ್ಟೇ ಇದು. ಇದಕ್ಕಾಗಿ ಸಿದ್ದರಾಮಯ್ಯ ಹಿಂದೆ JDS ಕೈ ಕೊಟ್ಟು ಹೊರಗೆ ಬಂದಂತವ್ರು ಅವರು. JDS ಈಗ ಕಾಂಗ್ರೆಸ್ ಅವ್ರನ್ನ ಹೊರಗಿನಿಂದ ಬಂದಂತವ್ರನ್ನ 5 ವರ್ಷ ಮುಖ್ಯಮಂತ್ರಿ ಮತ್ತೆ 2 ವರ್ಷ ಮುಖ್ಯಮಂತ್ರಿ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಗೆ ಯಾವ ಕೈ ಕೊಟ್ಟು ಹೋಗ್ತಾರೆ ಗೊತ್ತಿಲ್ಲ ನೋಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.